ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ನಿಮಗೊಂದು ಈಸಿಯಾಗಿ ಸಿಂಪಲ್ಲಾಗಿ 10-12 ನಿಮಿಷದೊಳಗೆ ಎಗ್ ಬಿರಿಯಾನಿ ಅಥವಾ ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾನು 8 ಮೊಟ್ಟೆ ತಗೊಂಡು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೊಟ್ಟೆನೇ 4 ಭಾಗ ಮಾಡೋಣ, ಚಿಕ್ಕದಾಗಿ, ಯಾಕಂದರೆ ಮೊಟ್ಟೆ ಬಿರಿಯಾನಿಗೆ ಚೆನ್ನಾಗಿ ಮಸಾಲೆಯಲ್ಲಿ ಇಟ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಥರ ಸುಮ್ಮನೆ ಹಾಗೆ ಜಸ್ಟ್ ಲೈನ್ ಥರ ಹಾಕಿದರೆ ಸಾಕಾಗುತ್ತೆ. ಇದೇ ರೀತಿ ಎಲ್ಲ ಮಾಡ್ಕೊಂಡು ಬರೋಣ. ನಾನು 3 ಈರುಳ್ಳಿ ತಗೊಂಡು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 7-8 ಹಸಿಮೆಣ್ಸಿಕಾಯಿ ತಗೊಂಡು ಅದು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 2 ಟೊಮೆಟೊ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಪಲಾವ್ ಐಟಮ್, ಪಲಾವ್ ಎಲೆ, ಅನಾನಸ್ ಮಗು, ಕಲ್ಲುವ, ಏಲಕ್ಕಿ, ಚಕ್ಕೆ, ಲವಂಗ ನೋಡೆಲ್ಲ ಇದಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮರಾಠಿ ಮಗು ಎಲ್ಲ ಏನು ಮಸಾಲೆ ಐಟಮ್ ಇದೆಯಾ ಪಲಾವ್ದು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ, ಉಪ್ಪು, ಹಾಗೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೇಜು ಬಿರಿಯಾನಿ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಬ್ರ್ಯಾಂಡು ಆ ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಮನೆಯಲ್ಲೇ ಮಾಡಿರೋಂಥ ಪೌಡ್ರ್ ಇದೆ ಅದನ್ನಾದ್ರು ಯೂಸ್ ಮಾಡ್ಕೊಳ್ಳಿ. ಮೊಸರು, ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡು ಇದರಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿ, ಇವತ್ತು ನಾನು ಕುಕ್ಕರಲ್ಲೇ ಮಾಡೋದ್ರಿಂದ ಕುಕ್ಕರ್ ಇಟ್ಟಿದ್ದೀನಿ ನೋಡಿ. ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕೋಣ. ನಾನಿವತ್ತೊಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅರ್ಧ ಕೆಜಿಗಿಂತ ಜಾಸ್ತಿ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೇ ನಾನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಇದು ಮನೆಯಲ್ಲೇ ಮಾಡಿರೋಂಥ ತುಪ್ಪ, ಹಾಗಾಗಿ ಗ್ರೀನ್ ಕಲರ್ ಇದೆ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ತುಪ್ಪ ರೆಡಿ ಮಾಡೋದ್ರಿಂದ ನಾನು ರೆಡಿ ಮಾಡಿದಂಥ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಆಗಿದೆ. ಈಗ ನಾನು ತಗೊಂಡಂಥ ಮಸಾಲೆ ಐಟಮ್ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಇವತ್ತು ನಾನು ಮನೆಯಲ್ಲೇ ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ 1-2 ಸೆಕೆಂಡ್ ಆಗಿ ಎಣ್ಣೆ ಫ್ರೈ ಆಗಿದೆ. ಈಗ ನಾನು ತಗೊಂಡಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ 1-2 ನಿಮಿಷ ಹಾಗೆ ಫ್ರೈ ಮಾಡೋಣ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ತುಂಬ ಚೆನ್ನಾಗಿರ್ತೈತೆ ಬಿರಿಯಾನಿಗೆ. ಯಾವಾಗಲೇ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಚೆನ್ನಾಗಿರ್ತೈತೆ. ಮೊಟ್ಟೆ ಬಿರಿಯಾನಿಯೇ ಆಗಿರಲಿ, ಇಲ್ಲ ಮಟನ್ ಬಿರಿಯಾನಿಯೇ ಆಗಿರಲಿ, ಇಲ್ಲ ಚಿಕನ್ ಬಿರಿಯಾನಿ, ಯಾವುದೇ ಬಿರಿಯಾನಿ ಮಾಡಿದ್ರು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವಿವಾಗ 1-2 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡೋಣ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. 1-2 ನಿಮಿಷ ಆಗಿದೆ. ಈಗ ನಾನು ತಗೊಂಡಂಥ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನಾನು ಖಾರದ ಪುಡಿನೂ ಬಳಸೋದ್ರಿಂದ ಹಸಿಮೆಣ್ಸಿಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ಳಿ. ಇಲ್ಲ ಬರೀ ಹಸಿಮೆಣ್ಸಿಕಾಯಿ ಬೇಕಾದರೆ ಅದನ್ನೇ ಹಾಕ್ಕೊಳ್ಳಿ, ಇಲ್ಲ ಖಾರದ ಪುಡಿ ಬೇಕಾದರೆ ಅದು ಹಾಕ್ಕೊಳ್ಳಿ. ನಾನು ಇವತ್ತು 2 ಬಳಸಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದಷ್ಟು 1-2 ಸೆಕೆಂಡ್ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ. ನಾವು ಯಾವುದೇ ಹಾಕಿದ್ರು 2-2 ಸೆಕೆಂಡ್ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿದರೆ ಅದ್ರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಅದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಕರಿಬೇವು ಬಿರಿಯಾನಿಗೆ ಹಾಕ್ಲೇಬೇಕಂತ ಏನಿಲ್ಲ, ಹಾಕಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಹಾಕಿದ್ರೆ ಇನ್ನೊಂಥರ ಸ್ಮೆಲ್, ಕರಿಬೇವು ಚೆನ್ನಾಗಿ ಸ್ಮೆಲ್ ಬರುತ್ತಲ್ಲ, ಘಮ ಇರುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ 1-2 ಸೆಕೆಂಡ್ ಹಾಗೆ ಫ್ರೈ ಮಾಡೋಣ. ಈಗ ನಾನು ತಗೊಂಡಂತಹ ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ. ಟೊಮೆಟೊ ಜಾಸ್ತಿ ಹಾಕೋಬಾರ್ದು ಬಿರಿಯಾನಿಗೆ, ಯಾಕಂದರೆ ಟೊಮೆಟೊ ಬಿರಿಯಾನಿ ಜಾಸ್ತಿ ಹಾಕಿದರೆ ಹುಳಿ ಆಗ್ಬಿಡುತ್ತೆ, ಟೊಮೆಟೊ ಬಾತ್ ಥರ ಬಂದುಬಿಡುತ್ತೆ ಟೇಸ್ಟು. ಹಾಗಾಗಿ 1 ಅಥವಾ 2 ಟೊಮೆಟೊ ಹಾಕಿದರೆ ಸಾಕು. ಇವತ್ತು ನಾನು 3 ಗ್ಲಾಸ್ ಅಕ್ಕಿ ಹಾಕೋದ್ರಿಂದ 2 ಟೊಮೆಟೊ ಹಾಕಿದ್ದೀನಿ. ನೀವೇನಾದ್ರು 1 ಗ್ಲಾಸ್ ಅಕ್ಕಿ ಹಾಕೋದ್ರಿಂದ 1 ಗ್ಲಾಸ್ ಮಾತ್ರ ಟೊಮೆಟೊ ಹಾಕಿ ಚೆನ್ನಾಗಿರುತ್ತೆ. ಜಾಸ್ತಿ ಟೊಮೆಟೊ ಹಾಕೋಕ್ಕೆ ಹೋಗಬೇಡಿ. ಈಗ ನಾನು ತಗೊಂಡಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ 2 ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇವತ್ತು ಯಾವುದೂ ರುಬ್ಬದಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ 10-12 ನಿಮಿಷದೊಳಗೆ ಮೊಟ್ಟೆ ಬೇಯಿಸಿಟ್ಕೊಂಡ್ರೆ ಬಿರಿಯಾನಿ ರೆಡಿ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ಹಾಕಿರುವಂತಹ ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ. ಈಗ ಒಂದೊಂದೇ ನಾನು ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅಲ್ಲಿ ಹಸಿಮೆಣ್ಸಿಕಾಯಿ ಹಾಕಿದ್ದೀನಲ್ವ ಅದನ್ನು ನೋಡಿಕೊಂಡು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿವತ್ತು 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. ನಾನು ಬಿರಿಯಾನಿ ಪೌಡ್ರ್ ಬಳಸೋದ್ರಿಂದ ಧನಿಯಾ ಪುಡಿ ಕಮ್ಮಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಈಗ 2 ಮಿಕ್ಸ್ ಮಾಡೋಣ.
ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಈ ಥರ ಎಣ್ಣೆ ಬಿಟ್ಕೋಬೇಕು. ಈಗ ನಾನು ತಗೊಂಡಂಥ ತೇಜು ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಪ್ಯಾಕೆಟ್ ಮಾತ್ರ ತಗೊಂಡಿದ್ದೀನಿ. ಮಸಾಲೆ ಜಾಸ್ತಿ ಬೇಡ ಅಂತ 1 ಪ್ಯಾಕೆಟ್ ಮಾತ್ರ ತಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಇನ್ನೂ 1 ಪ್ಯಾಕೆಟ್ ಹಾಕ್ಕೋಬೋದು, ಒಂದು ಅರ್ಧನಾದರೂ ಹಾಕ್ಕೊಳ್ಳಿ. ನಂಗೆ ಸಾಕಾಗುತ್ತೆ ಇಷ್ಟೇ ಧನಿಯಾ ಪೌಡ್ರಲ್ಲಿ ಹಾಕಿರೋದ್ರಿಂದನೇ. ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೀವು ನೋಡ್ಕೊಂಡು ಇವತ್ತು ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು. ಎಲ್ಲ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ನಾನು ತಗೊಂಡಂಥ ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ನೀವು ಮೊಟ್ಟೆನೇ ಅರ್ಧ 2 ಭಾಗನಾದ್ರು ಮಾಡಿ ಹಾಕ್ಕೋಬೋದು, ಇಲ್ಲ ಈ ಥರ ಸಿಂಗಲಾಗಿ ಒಂದೊಂದೇನಾದ್ರು ಮಾಡಿ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೋಡಿಕೊಂಡು ನೀವು ಮೊಟ್ಟೆ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡೋಣ. ಮಸಾಲೆ ಹಿಡೀಲಿ 1-2 ನಿಮಿಷ. ಈ ಥರ ಮೊಟ್ಟೆ ಹಾಕಿ 1-2 ನಿಮಿಷ ಈ ಥರ ಎಲ್ಲ ಉರಿ ಅದಕ್ಕೆ ಬಿಟ್ಟರೆ ನೀಟಾಗಿ ಮಸಾಲೆ ಮೊಟ್ಟೆಗೆ ಹಿಡಿಯುತ್ತೆ. ಆಗ ಮೊಟ್ಟೆ ಸಪ್ಪೆ ಆಗೋಲ್ಲ, ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಅನ್ನದ ಜೊತೆ. ಹಾಗಾಗಿ 1-2 ನಿಮಿಷ ಹಾಗೇ ಫ್ರೈ ಮಾಡೋಣ ಮೊಟ್ಟೆನ ಮಸಾಲೆ ಜೊತೆ. ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಂದು ಅರ್ಧ ಬೌಲಷ್ಟು ಮೊಸರು ಹಾಕ್ತಾಯಿದ್ದೀನಿ ನೋಡಿ. ಗಟ್ಟಿ ಮೊಸರು ಹಾಕೋಣ. ಮೊಸರು ಹಾಕಿದಷ್ಟು ಬಿರಿಯಾನಿ ಟೇಸ್ಟ್ ಸೂಪರಾಗಿರುತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಮೊಟ್ಟೆ ಎಲ್ಲ ಚೆನ್ನಾಗಿ 2 ನಿಮಿಷ ಮಸಾಲೆ ಫ್ರೈ ಆಗಿದೆ. ಈಗ ನಾನು ಇದೇ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 5.5 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಯಾಕಂದರೆ ಮೊಸರು ಹಾಕಿದ್ದೀನಲ್ಲ, ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಮಾಡೋಣ. ನೀರೆಲ್ಲ ಹಾಕಿದ್ದಾಗಿದೆ. ಈಗ ಒಂದು 5 ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಬಿಡೋಣ. ನೀರು ಚೆನ್ನಾಗಿ ಮಾಡಲಿ, ಆಗ ಅಕ್ಕಿ ಹಾಕಿದರೆ ಚೆನ್ನಾಗಿರುತ್ತೆ. ನೀರು ಮಾಡ್ತಾ ಇದೆ. ಈಗ ನೋಡಿ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೆಡಿ ಮಾಡ್ಕೊಂಡಂಥ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದಾಗಿದೆ. ಎಲ್ಲ ಒನ್ ಟೈಮ್ ಮಿಕ್ಸ್ ಮಾಡೋಣ ನೀಟಾಗಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿ 1 ವಿಶಿಲ್ ಹೊಡೆಸಿದ್ರೆ ಎಗ್ ಬಿರಿಯಾನಿ ರೆಡಿ. 1 ವಿಶಿಲ್ ಆಗಿಬಿಡಲಿ, ಎಗ್ ಬಿರಿಯಾನಿ ರೆಡಿ ಆಗುತ್ತೆ. 1 ವಿಸಿಲ್ ಬಿಟ್ಟಿದ್ದೀನಿ ನೋಡಿ. ಈಗ ಏರೆಲ್ಲ ಔಟ್ ಮಾಡೋಣ ನೋಡಿ. ಏರ ನೀಟಾಗಿ ಔಟ್ ಆಗಿದೆ. ಕುಕ್ಕರ ಓಪನ್ ಮಾಡೋಣ. ಹೇಗಾಗಿದೆ ಬಿರಿಯಾನಿ ನೋಡೋಣ. ವಾವ್, ಸಖತ್ತಾಗಿ ಕಾಣ್ತಾ ಇದೆ. ಈಗ ಇವತ್ತು ನಾನು ಮಾಡಿದಂಥ ಮೊಟ್ಟೆ ಬಿರಿಯಾನಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿದಲ್ಲ ವೀಕ್ಷಕರು. ಇವತ್ತು ನಾನು ಹೇಗೆ ಮೊಟ್ಟೆ ಬಿರಿಯಾನಿನ ಎಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ಆ ಥರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.